ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವಾಗ ಕೊಚ್ಚಿಯಲ್ಲಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೊಚ್ಚಿಯಲ್ಲಿ ಏನೇನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ತೋರಿಸ್ತೀನಿ. ಹಾಗೆ ನಾವು ಒಂದು ಬ್ಯೂಟಿಫುಲ್ ಹೆರಿಟೇಜ್ ಪ್ರಾಪರ್ಟಿಯಲ್ಲಿ ಸ್ಟೇ ಮಾಡಿದ್ದೀವಿ. ಸೊ ಫಸ್ಟ್ ಹೋಗಿ ಆ ಪ್ರಾಪರ್ಟಿ ಹೇಗಿದೆ, ನಮ್ಮ ರೂಮ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಬನ್ನಿ. ಅದಾದಮೇಲೆ ಕೊಚ್ಚಿಯಲ್ಲಿ ಏನೇನು ನೋಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನಾವು ಮುನಾಟು ಕೊಚ್ಚಿಗೆ ಬಂದಿದ್ದೀವಿ. ಕೊಚ್ಚಿಯಲ್ಲಿ ಒಂದು ಬ್ಯೂಟಿಫುಲ್ ಹೆರಿಟೇಜ್ ಪ್ರಾಪರ್ಟಿಯಲ್ಲಿ ಚೆಕ್ ಇನ್ ಆಗಿದ್ದೀವಿ. ಸೊ ಇದ್ರ ಹೆಸರು ಬಂದು ರೊಸೈಟಾ ವುಡ್ ಕ್ಯಾಸ್ಟಲ್ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿದೆ. ಬನ್ನಿ ಕ್ವಿಕ್ಕಾಗಿ ರೂಮ್ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಒಂದು ಹೆರಿಟೇಜ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಎಂಟ್ರಿ ಆದ ತಕ್ಷಣ ರೂಮ್ ಇಲ್ಲಿದೆ. ಎಲ್ಲ ವಿಂಟೇಜ್ ಥೀಮಲ್ಲಿದೆ. ಟಿ ವಿ, ಇದು ವಾಶ್ರೂಮ್. ಸೊ ಇನ್ನೊಂದು ಸ್ಪೇಸ್ ಇದೆ ಇಲ್ಲಿ. ಇಲ್ಲೆಲ್ಲ ಕಬೋರ್ಡ್ ಕೊಟ್ಟಿದ್ದಾರೆ. ಬೆಸ್ಟ್ ಪಾರ್ಟ್ ಅಂತಂದರೆ ಮೇನ್ ಈ ಪ್ಲೇಸ್ ನೋಡೇ ನಾನು ಬುಕ್ ಮಾಡಿದ್ದಿದ್ದು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ರೆಸ್ಟೋರೆಂಟ್ ಅದು. ಇಲ್ಲಿಂದ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದೊಂದು 300 ಇಯರ್ಸ್ ಓಲ್ಡ್ ಪ್ರಾಪರ್ಟಿ. ಹಾಗೆ ಇದನ್ನು ಇವಾಗ ಹೆರಿಟೇಜ್ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಹಾಗೆ ನಿಮಗೆ ಮೇನ್ ಅಟ್ರಾಕ್ಷನ್ಸ್ ಕೂಡ ನಿಯರ್ ಆಗುತ್ತೆ. ಸೊ ಒಂದೇ ಡ್ರಾಬ್ಯಾಕ್ ಅಂತಂದರೆ ನೀವು ಕಾರ್ ತಂದರೆ ಪಾರ್ಕಿಂಗ್ ಇಲ್ಲ ಅಷ್ಟೇ. ಅಂದರೆ ಹೋಟೆಲ್ ಮುಂದೆ ಪಾರ್ಕಿಂಗ್ ಮಾಡಬೇಕು. ಸಪ್ರೇಟ್ ಪಾರ್ಕಿಂಗ್ ಸ್ಪೇಸ್ ಆ ಥರ ಏನೂ ಇಲ್ಲ. ಇಲ್ಲಿ ಹೊರಗಡೆ ಈ ಥರ ಇದೆ. ಸೊ ಹೋಟೆಲ್ ಎಂಟ್ರೆನ್ಸ್ ಇದು. ಇವಾಗ ಕಥಕ್ಕಳಿ ಶೋ ನೋಡೋಕೆ ಹೋಗ್ತಾ ಇದ್ದೀವಿ. ಕಥಕ್ಕಳಿ ಶೋ ಸ್ಟಾರ್ಟ್ ಆಗೋದು 6 o'clockಗೆ. ಸೊ ಅದು ಗ್ರೇಟ್ KV ಕಥಕ್ಕಳಿ ಸೆಂಟರ್ ಅಂತ ಇದೆ. ನಮ್ಮ ಹೋಟೆಲಿಂದ ಒಂದು 7 minutes ವಾಕ್ ಅಷ್ಟೇ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಡೆಯೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಯಾಕಂದರೆ ಕ್ಯೂಟ್ ಕೆಫೆ ಇದೆ. ಆಮೇಲೆ ಎಷ್ಟು ಕ್ಯೂಟಾಗಿ ಡೆಕೋರೇಷನ್ ಮಾಡಿದೆ. ಹಿಂದೆ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಬಾಲ್ಕನಿಯಲ್ಲಿ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಒಂಥರ ಲೇನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಮ್ಮ. ಎಲ್ಲ ಕಡೆ ಶಾಪಿಂಗ್, ಬಟ್ಟೆಗಳು ಹಾಕಿದ್ದಾರೆ. ಚೆನ್ನಾಗಿ ಅನಿಸ್ತಾ ಇದೆ. ಇಲ್ಲಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕೆಫೆಸ್ ಕೂಡ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ. ಸೊ ನಾವಿವಾಗ ಗ್ರೇಟ್ KV ಕಥಕ್ಕಳಿ ಸೆಂಟರ್ಗೆ ಬಂದಿದ್ದೀವಿ. ಒಳಗಡೆ ಹೋಗ್ತಾ ಇದ್ದೀವಿ. ಕಥಕ್ಕಳಿ ಶೋ 6 o'clockಗೆ ಸ್ಟಾರ್ಟ್ ಆಗುತ್ತೆ. 5 to 6 ಮೇಕಪ್ ಇರುತ್ತೆ. 6 to 7 ಕಥಕ್ಕಳಿ ಶೋ ಇರುತ್ತೆ. ಸೊ ನಾವು ಟಿಕೆಟ್ ತಗೊಂಡು ಸ್ವಲ್ಪ ಇವಾಗ ಮಧ್ಯಾಹ್ನ ಸರಿಯಾಗಿ ಲಂಚ್ ಆಗಿದ್ದಿಲ್ಲ. ಅದಕ್ಕೆ ಏನಾದ್ರು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಟಿಕೆಟ್ ಬಂದು 600 rupees per person ಇರುತ್ತೆ. ಸೊ 6 to 7 ಕಥಕ್ಕಳಿ ಶೋ, 5 to 6 ಮೇಕಪ್ ಇರುತ್ತೆ. ಇದು ಗ್ರೇಟ್ KV ಕಥಕ್ಕಳಿ ಸೆಂಟರಿಗೆ ನಾವು ಬಂದಿರೋದು. ಸೊ ಇವಾಗ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಮ್ಯಾಂಗೋ ಆ್ಯಂಡ್ ಬನಾನಾ ತೊಗೊಂಡಿದ್ದೀವಿ. This is coconut oil. ಇವ್ರು ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದರೆ, ಇಷ್ಟೊತ್ತು ಅವ್ರ ಫೇಸ್ಗೆ ಮೇಕಪ್ ಮಾಡ್ಕೊಂಡಿರೋಂಥ ಪೇಂಟ್ ಎಲ್ಲ ನ್ಯಾಚುರಲ್ ಕಲರ್ಸಿಂದ ಯೂಸ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಕಥಕ್ಕಳಿ ಶೋ ಅಲ್ಲಿ ನಮಗೆ ಒಂದು ಸ್ಟೋರಿ ಕೊಟ್ಟಿರ್ತಾರೆ. ಆ ಸ್ಟೋರಿ ಪ್ರಕಾರ ಅವ್ರು ಆ್ಯಕ್ಟ್ ಮಾಡ್ತಾರೆ. ಅದು ಚೆನ್ನಾಗಿತ್ತು. ಕಥಕ್ಕಳಿ ಶೋ ಮುಗಿಸ್ಕೊಂಡು ಇವಾಗ ಡಿನ್ನರ್ಗೆ ರಸೋಯ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಇದು ನಮ್ಮ ಹೋಟೆಲ್ ನಿಯರೇ ಇತ್ತು. ಸೊ ನೋಡ್ಬೋದು ನಮ್ಮ ಹೋಟೆಲ್ ನೈಟ್ ಟೈಮಲ್ಲಿ ಹೇಗೆ ಕಾಣಿಸುತ್ತೆ ಅಂತ.
ಸೊ ಇವಾಗ ಕೊಚ್ಚಿಯಲ್ಲಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ವಿ. ಆದರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಫಸ್ಟ್ ಪ್ಲೇಸ್ ಬಂದು ನಾವು ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೊಚ್ಚಿಯಲ್ಲಿ ತುಂಬ ಕ್ಯೂಟ್ ಕೆಫೇಸ್ ಎಲ್ಲ ಇದೆ. ಸೊ ನಾವು ಅಂಥದ್ದೇ ಒಂದು ಕೆಫೆ ಆದ ಕಾಶಿ ಆರ್ಟ್ ಕೆಫೆ ಅಂತ ತುಂಬಾ ಫೇಮಸ್. ಆ ಕೆಫೆಗೆ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ನೋಡು, ಬ್ರೇಕ್ಫಾಸ್ಟ್ ಆದಮೇಲೆ ಮಳೆ ನಿಂತ ಮೇಲೆ ಇಲ್ಲಿ ಕೊಚ್ಚಿಯಲ್ಲಿ ಕಲರ್ಫುಲ್ ಸ್ಟ್ರೀಟ್ಸ್ ಎಲ್ಲ ಇದೆ. ಫೋಟೋಶೂಟ್ಗೆಲ್ಲ ತುಂಬಾ ಏನೋ ಒಂದು ಒಳ್ಳೆ ಸ್ಟ್ರೀಟ್ಸ್ ಅಂತ ಹೇಳ್ಬೋದು. ಸ್ಟ್ರೀಟ್ಸ್ ನೋಡಿಕೊಂಡು ಮತ್ತೆ ಬೇರೆ ಏನೇನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಕಾಶಿ ಆರ್ಟ್ ಕೆಫೆಗೆ ಬಂದಿದ್ದೀವಿ. ಇದಂತೂ ಕೊಚ್ಚಿಯಲ್ಲಿ ತುಂಬಾ ಫೇಮಸ್ ಕೆಫೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಸೊ ಫುಡ್ ಎಲ್ಲ ಹೇಗಿರುತ್ತೆ ಅಂತ, ನಾವು ವೆಜ್ಜು, ಸೊ ಮೇ ಬಿ ವೆಜ್ ಆಪ್ಷನ್ ಲಿಮಿಟೆಡ್ ಇದೆ ಅನ್ಸುತ್ತೆ ಅಲ್ಲಮ್ಮ? ವೆಜ್ ಆಪ್ಷನ್ ಲಿಮಿಟೆಡ್ ಇರುತ್ತೆ ಅನಿಸುತ್ತೆ. ಸೊ ಇಲ್ಲಿ ಪ್ಯೂರ್ ವೆಜ್ ಸಿಗೋದೇ ನಮಗೆ ಕಷ್ಟ. ಇಲ್ಲಿ ಒಂದು ವೀಗನ್ ಕೆಫೆ ಇದೆ, ಲವಿಂಗ್ ಅರ್ತ್ ಕೆಫೆ ಅಂತ ಇದೆ. ವೇಗನ್ ಅಂಡ್ ಗ್ಲೂಟೆನ್ ಫ್ರೀ ಇದೆ, ಬಟ್ ಅದು 12ಗೆ ಓಪನ್ ಆಗುತ್ತೆ ಅಂತ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಕೊಡ್ತಾರೆ. ಸೊ ಇದು ಅಪ್ಪಮ್ಮ ಆರ್ಡರ್ ಮಾಡಿದ್ದೀವಿ. ನಾನು ವೀಗನ್ ಅವಕಾಡೋ ಟೋಸ್ಟ್ ಏನೋ ಹೇಳಿದ್ದೀನಿ, ಈ ಥರ ಬಂದ್ಬಿಟ್ಟಿದೆ. ಇದೇನೋ ಗೊತ್ತಿಲ್ಲ, ಏನೋ ಸೊಪ್ಪು ಅದೆಲ್ಲ ಹಾಕ್ಕೊಟ್ಟಿದ್ದಾರೆ. ದಿಸ್ ಇಸ್ ಅವಕಾಡೋ ಟೋಸ್ಟ್. ಫೋರ್ಟ್ ಕೊಚ್ಚಿಯಲ್ಲಿ ತುಂಬ ಕಲರ್ಫುಲ್ ಸ್ಟ್ರೀಟ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇವಾಗ. ನೀವೇನಾದರೂ ಕೊಚ್ಚಿಗೆ ಬಂದರೆ ಈ 3 ಕಲರ್ಫುಲ್ ಸ್ಟ್ರೀಟ್ನ ಮಿಸ್ ಮಾಡಬೇಡಿ. ಒಂದು ಪ್ರಿನ್ಸಸ್ ಸ್ಟ್ರೀಟ್, ಒಂದು ಬರ್ಗರ್ ಸ್ಟ್ರೀಟ್, ಇನ್ನೊಂದು ಪೀಟರ್ಸಲ್ಲಿ ಸ್ಟ್ರೀಟ್ ಅಂತ. ಸೊ ಇಲ್ಲಿ ಬ್ಯೂಟಿಫುಲ್ ಆದ ಪಿಕ್ಚರ್ಸ್, ವಿಡಿಯೋಸ್ ಬರುತ್ತೆ ನಿಮಗೆ. ಇನ್ಸ್ಟಾಗ್ರಾಮಬಲ್ ವಾಲ್ಸ್ ಎಲ್ಲ ಇದೆ, ಚೆನ್ನಾಗಿ ಫೋಟೋಶೂಟ್ ಎಲ್ಲ ಮಾಡ್ಕೋಬೋದು. ಸೊ ಹಾಗೆ ಇನ್ನೊಂದು ರೋಸ್ ಸ್ಟ್ರೀಟ್ ಅಂತ ಇದೆ, ಆ ಸ್ಟ್ರೀಟ್ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಎಲ್ಲ ನಾವು ಸ್ಟೇ ಮಾಡಿದ್ವಲ್ಲ ಹೋಟೆಲ್, ಈ ಎಲ್ಲ ಸ್ಟ್ರೀಟ್ಸ್ಗೂ ತುಂಬ ನಿಯರ್ ಇತ್ತು. ಸೊ ನಾವಿವಾಗ ರೂಮ್ ಚೆಕ್ಔಟ್ ಮಾಡಿಕೊಂಡು ಚರ್ಚಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ನಿಯರ್ ಬೈ ಒಂದು ಚರ್ಚ್ ಇದೆ, ಸೆಂಟ್ ಫ್ರಾನ್ಸಿಸ್ ಚರ್ಚ್ ಅಂತ, ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಸೆಂಟ್ ಫ್ರಾನ್ಸಿಸ್ ಚರ್ಚ್ ನೋಡ್ಕೊಂಡ್ಬಂದ್ವಿ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಯುರೋಪಿಯನ್ ಸ್ಟೈಲ್ ಚರ್ಚ್ ಅಂತೆ. ಹಾಗೆ ದ ಪೋರ್ಚುಗೀಸ್ ಎಕ್ಸ್ಪ್ಲೋರರ್ ವಾಸ್ಕೋ ಡಿ ಗಾಮಾ ಅವ್ರದ್ದು ಡೆಡ್ ಬಾಡಿ ಇಲ್ಲೇ ಸುಟ್ಟಿದ್ರಂತೆ. ಒರಿಜಿನಲಿ ಇಲ್ಲೇ ಬರಿ ಆಗಿದ್ದು. ನೀವೆಲ್ಲ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿರ್ತೀರಾ, ಆದರೆ ವಾಟರ್ ಮೆಟ್ರೋ ನೋಡಿದ್ದೀರಾ? ಸೊ ಬನ್ನಿ, ನಾನು ನಿಮಗೆ ಇವಾಗ ತೋರಿಸ್ತೀನಿ. ಕೊಚ್ಚಿಯಲ್ಲಿ ವಾಟರ್ ಮೆಟ್ರೋ ಕೂಡ ಇದೆ. ಸೊ ಇವಾಗ ಅದರಲ್ಲಿ ಹೋಗ್ತಾ ಇದ್ದೀವಿ. ಸೊ ಇದೇ ಫೋರ್ಟ್ ಕೊಚ್ಚಿ ವಾಟರ್ ಮೆಟ್ರೋ ಸ್ಟೇಷನ್ ಇದು. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಹೋಗಬೇಕು. ದಿಸ್ ಇಸ್ ದ ವಾಟರ್ ಮೆಟ್ರೋ. ವಾಟರ್ ಮೆಟ್ರೋ ರೈಡ್ ಮುಗಿಸ್ಕೊಂಬಂದ್ವಿ. ಫೋರ್ಟ್ ಕೊಚ್ಚಿ ಟು ಹೈಕೋರ್ಟ್ ಹೋಗಿದ್ವಿ, ಹೈಕೋರ್ಟ್ ಟು ಫೋರ್ಟ್ ಕೊಚ್ಚಿ ಮತ್ತೆ ರಿಟರ್ನ್ ಬಂದ್ವಿ. ಸೊ ಪರ್ ಪರ್ಸನ್ ಒನ್ ವೇ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. 20 ಮಿನಿಟ್ಸ್ ರೈಡ್ ಅದು. ಸೊ ಇವಾಗ ರಿಟರ್ನ್ ಬಂದ್ವಿ. ಆಲ್ರೆಡಿ ಟೈಮ್ 1:30 ಆಗಿದೆ. ಮತ್ತು ಇನ್ನೊಂದು ಕ್ಯೂಟ್ ಕೆಫೆಗೆ ಹೋಗ್ತಾ ಇದ್ದೀವಿ. ಯಾವ ಕೆಫೆ? ಲವಿಂಗ್ ಅರ್ತ್ ಕೆಫೆ ಅಂತ, ಅದು ವೀಗನ್ ಕೆಫೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇವಾಗ ಲವಿಂಗ್ ಅರ್ತ್ ಕೆಫೆಗೆ ಅಂತ ಬಂದಿದ್ವಿ. ಎಷ್ಟು ಕ್ಯೂಟಾಗಿದೆ ನೋಡಿ ಅದು. ಇದು ಲವಿಂಗ್ ಅರ್ತ್ ಕೆಫೆ ಒಳಗಡೆ ಗಾರ್ಡನ್ ಈ ಥರ ಇದೆ. How was the food in this cafe? ಚೆನ್ನಾಗಿತ್ತು. ಇಟ್ಸ್ ಅ ಪ್ಯೂರ್ ವೇಗನ್. ಪಿಜ್ಜಾ ಚೆನ್ನಾಗಿತ್ತು. ಶೂಶಿ ಅಷ್ಟು ನನಗೆ ಚೆನ್ನಾಗಿತ್ತು. ನನಗೆ ಶೂಶಿ ಅಷ್ಟು ಇಷ್ಟ ಆಗಿಲ್ಲ. ಪಿಜ್ಜಾ ವಾಸ್ ರಿಯಲಿ ಗುಡ್. ಚೆನ್ನಾಗಿತ್ತು. ಪಿಜ್ಜಾ ಚೆನ್ನಾಗಿತ್ತು, ಸುಶಿ ಚೆನ್ನಾಗಿತ್ತು. ಪಂಪ್ಕಿನ್ ಸೂಪ್ ಗಟ್ಟಿನೇ ಇರುತ್ತೆ. ನೀರು ಎಕ್ಸ್ಪೆಕ್ಟ್ ಮಾಡಿದರೆ ಕಷ್ಟ. ಇಟ್ ವಾಸ್ ಓವರಾಲ್ ಚೆನ್ನಾಗಿತ್ತು. ಇವಾಗ ನಾವು ಹೋಗ್ತಿರೋದು ಮತ್ತಂಚೇರಿ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಅರೌಂಡ್ 4.1 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಅಲ್ಲಿ ಮತ್ತಂಚೇರಿ ಪ್ಯಾಲೇಸ್ಗೆ ಹೋದರೆ ನಾವು ಜೂ ಟೌನ್ ಮತ್ತಂಚೇರಿ ಪ್ಯಾಲೇಸ್, ಇನ್ನೊಂದು ಏನೋ ಬರುತ್ತೆ ಪ್ಲೇಸಸ್, 3 ಅಲ್ಲೇ ಕವರ್ ಮಾಡ್ಬೋದು. ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡಿದ್ದೀನಿ, ನೋಡ್ಬೋದು ಎಷ್ಟು ಕ್ಯೂಟಾಗಿದೆ ಇದು ಅಂತ. ಇವಾಗ
ಜ್ಯೂ ಟೌನಿಗೆ ಬಂದಿದ್ದೀವಿ. ಇವಾಗ ನಾವು ಜ್ಯೂ ಟೌನಿಗೆ ಬಂದಿದ್ದೀವಿ. ಈ ಲೇನ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ, ನೋಡ್ಬೋದು. ಸ್ಮಾಲ್ ಲೇನ್ ಅಷ್ಟೇ ಇದು, ಬಟ್ ಆ ಕಡೆ ಈ ಕಡೆ ಶಾಪ್ಸ್ ಇದೆ, ಒಂಥರ ಎಸ್ಥೆಟಿಕ್ ಆಗಿದೆ ಇದು ಲೇನ್ ನೋಡೋಕ್ಕೆ. ಕ್ಯೂಟ್ ಕ್ಯೂಟ್ ಶಾಪ್ಸ್ ಇದೆ, ಪರ್ಫ್ಯೂಮ್ಸ್. ಇನ್ಸ್ಟಾಗ್ರಾಮಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು, ಫೋಟೋಶೂಟ್ಗೆ ಒಳ್ಳೆ ಪ್ಲೇಸ್ ಇದು. ಇವಾಗ ಪರದೇಸಿ ಸಿನಗಾಗ್ ಬಂದಿದ್ದೀವಿ. ಸೊ ಇದು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಪರದೇಸಿ ಸಿನಗಾಗ್ ಅಂದರೆ ಏನು ಈ ಪ್ಲೇಸ್ ಬಗ್ಗೆ ಹಿಸ್ಟ್ರಿ ಏನು? ಪರದೇಸಿ ಸಿನಗಾಗ್ ಅಂದರೆ ಇದು ಪೋರ್ಚುಗೀಸ್ ಜೀವಿಶ್, ಯಾರು ಲೈಕ್ ಜೀವಿಶ್ ಲ್ಯಾಂಗ್ವೇಜ್ ಅವರು ಏನಂದರೆ ಅವಾಗೆ ಇಂಗ್ಲೆಂಡಲ್ಲಿ ಪಾಸಿಗೆ ಇದು ಆಗೋ ಬದಲು ಅದನ್ನು ಎಸ್ಕೇಪ್ ಆಗಿ ಬಂದು ಇಲ್ಲಿರ್ತಾರೆ. ಅವರು ಬಂದು ಇದನ್ನು ಇಲ್ಲಿ 1548 ಕಟ್ತಾರೆ. ಸೊ ಪರದೇಶಿ ಅಂದರೆ ಹಿಂದಿ ವರ್ಡ್, ಫಾರಿನ್ನರ್, ಪರದೇಶಿ ಒಂದು ಬಂದಾನು ಅಂತಾರಲ್ಲ ಆ ಕಾನ್ಸೆಪ್ಟಲ್ಲಿ. ಸೊ ಹಾಗಾಗಿ ಇದನ್ನು ಕಟ್ತಾರೆ. 2018ಗೆ ಇದು 450 ಇಯರ್ಸ್ ಸೆಲೆಬ್ರೇಷನ್ ಆಗುತ್ತೆ. ಸೊ ಇಲ್ಲಿ ಜಿವಿಶ್ ಲ್ಯಾಂಗ್ವೇಜ್ ಸ್ಪೀಕ್ ಮಾಡೋಂಥವ್ರು ಅಮೇರಿಕಾದಿಂದ, ಕೆನಡಾದಿಂದ, ಇಸ್ರೇಲಿಂದ, ಸೊ ಇಂಗ್ಲೆಂಡಿಂದ, ಡಿಫ್ರೆಂಟ್ ಕಂಟ್ರೀಸಿಂದ ಬಂದು ಇಲ್ಲಿ ಜೀವನವನ್ನು ಕಟ್ಕೊಳ್ತಾರೆ. ಇಲ್ಲೇನೆಂದರೆ ಇಲ್ಲಿ ಮದುವೆ ಫಂಕ್ಷನ್ಸು ಅವು ಇವು ಫಾರಿನರ್ಸ್ ಮಾಡ್ಕೋಬೇಕಾದ್ರೆ ಆಗುತ್ತೆ. ಸೊ ಹಾಗಾಗಿ ಜೀವಿಶ್ ಅವರು ಬಂದು ಇಲ್ಲಿ ಕಟ್ಟಿರೋದಂತಕ್ಕೆ ಅದಕ್ಕಾಗಿ ಸೊ ಅದನ್ನು ಪರದೇಸಿ ಅಂತ ಬಂತು. ಪರದೇಸಿ ಅನ್ನೋದು ನಮ್ಮ ಇಂಡಿಯನ್ ವರ್ಡ್ ಅಂದರೆ ಫಾರಿನರ್. ಪರದೇಸಿ ಒಂದು ಜೀವಿಶ್, ಬೇಸಿಕಲಿ ಈ ಏರಿಯಾ ಬಂದ್ಬಿಟ್ಟು ಜಿವಿಶ್ ಅವರು. ಈಗ ಬೇಸಿಕಲಿ ಮೇಜರ್ ಕಮ್ಯುನಿಟಿ ಇನ್ ಇಸ್ರೇಲ್ ಯಾರಿದಾರಲ್ಲ ಅವರು, ಸೊ ಆ ಜಿವಿಶ್ ಕಮ್ಯುನಿಟಿಯವರು ಇಲ್ಲಿ ಕಟ್ಟಿರೋದು. ಥ್ಯಾಂಕ್ ಯು. ಆಂಟಿಕ್ ಶಾಪ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಯಾವುದೋ ರೆಸ್ಟೋರೆಂಟ್ ಅಂತೆ, ಜಿಂಜರ್ ಮ್ಯೂಸಿಯಂ ರೆಸ್ಟೋರೆಂಟ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇವಾಗ ಜಿಂಜರ್ ಮ್ಯೂಸಿಯಂ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ನಮ್ಮ ಫ್ಲೈಟ್ಗೆ ಇನ್ನೂ ತುಂಬ ಟೈಮ್ ಇತ್ತು. ಸೊ ಕೊಚ್ಚಿಯಲ್ಲಿ ಹಾಗೆ ಎಲ್ಲ ಪ್ಲೇಸಸ್ ನೋಡೋದು ಮುಗಿಗಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗೆ ಏನಾದ್ರು ಕುಡಿದು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನಾನು ಕೋಲ್ಡ್ ಕಾಫಿ, ಇವ್ರು ಲಸ್ಸಿ ತೊಗೊಂಡಿದ್ದಾರೆ. ಸೊ ಹಾಗೆ ಈ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ. ಹಾಗೆ ರೆಸ್ಟೋರೆಂಟ್ ಪಕ್ಕದಲ್ಲೇ ನೋಡ್ಬೋದು, ಸಮುದ್ರ ನೋಡ್ಬೋದು ನೀವು. ಚೆನ್ನಾಗಿದೆ, ನೈಟ್ ಟೈಮಲ್ಲಿ ಚೆನ್ನಾಗಿರುತ್ತೆ. ಫುಲ್ ಲೈಟಿಂಗ್ಸು ಚೆನ್ನಾಗಿರುತ್ತಲ್ಲ, ನೈಟ್ ಟೈಮ್ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಒಂದು ಒಳ್ಳೆ ರೆಸ್ಟೋರೆಂಟ್ ನೋಡ್ತಾ ಇದ್ರೆ ಇಲ್ಲಿ ಜ್ಯೂ ಟೌನಲ್ಲಿ ಜಿಂಜರ್ ಮ್ಯೂಸಿಯಂ ರೆಸ್ಟೋರೆಂಟ್ ಬರ್ಬೋದು. ನಾನು ಕೋಲ್ಡ್ ಕಾಫಿ ತೊಗೊಂಡಿದ್ದೀನಿ, ಅವರು ಲಸ್ಸಿ. ಜಸ್ಟ್ ಲುಕ್ ಅಟ್ ದ ವ್ಯೂ. ಈ ಥರ ಇದೆ ಒಳಗಡೆ, ಹೊರಗಡೆಯಿಂದ. ಕೊಚ್ಚಿಯಲ್ಲಿ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ ಮುಗೀತು. ಸೊ ನಮ್ಮ ಫ್ಲೈಟ್ ಇರೋದು ನೈಟ್ 10 o'clock ಇದೆ. ಸೊ ಮತ್ತೆ ನಿಯರ್ ಬೈ ಏನಾದ್ರು ಪ್ಲೇಸಸ್ ನೋಡ್ಬೋದಾ ಅಂತ ಚೆಕ್ ಮಾಡಿದಾಗ ಚರೈ ಬೀಚ್ ಅಂತ, ಅದು ಸನ್ಸೆಟ್ಗೆ ಫೇಮಸ್ ಅಂತೆ. ಸೊ ಆ ಬೀಚ್ಗೆ ಹೋಗ್ತಾ ಇದ್ದೀವಿ. ಆ ಬೀಚ್ಗೆ ಹೋಗಬೇಕು ಅಂತಂದರೆ ಫೋರ್ಟ್ ಕೊಚ್ಚಿ ಥ್ರೂ ಜಟ್ಟಿ, ಕಾರ್ನೆಲ್ಲ ಜಟ್ಟಿಯಲ್ಲಿ ಹಾಕೊಂಡು ಹೋಗ್ಬೇಕು. ಫೆರಿ ಅಂತ ಹೇಳ್ತಾರಲ್ಲ ಅದ್ರಲ್ಲಿ ಹಾಕೊಂಡು ಹೋಗ್ಬೇಕು. ಇವನ್ ಏರ್ಪೋರ್ಟ್ಗೆ ಹೋಗಂಗಿದ್ರು ಸೊ ಬೈ ರೋಡ್ನು ಹೋಗ್ಬೋದು. ಇದು ಜಟ್ಟಿಯಲ್ಲಿ ಹಾಕೊಂಡು ಹೋದ್ರೆ ನಿಯರ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಕ್ಯೂ ಅಲ್ಲಿ ವೇಟ್ ಮಾಡ್ತಾ ಇದ್ದೀವಿ, ಕಾರ್ ನಿಂದ್ರಿಸಿ. ಚರೈ ಬೀಚ್ ಸನ್ಸೆಟ್ ನೋಡಿಕೊಂಡು ಅಲ್ಲಿಂದ ಏರ್ಪೋರ್ಟ್ 1 hour, ಬೀಚಿಂದ ಏರ್ಪೋರ್ಟ್ 1 hour. ಸೊ ನಮ್ದಿನ್ನೂ ಫ್ಲೈಟ್ 10 o'clockಗೆ. ಇಲ್ಲಿ ಎಷ್ಟೊಂದು ಎಲ್ಲ ಪ್ಲೇಸಸ್ ಅಡ್ಡಾಡಿ ಸಾಕಾಯಿತು. ಕೆಫೆ, 1-3 ಕೆಫೆಗೆ ಹೋದ್ವಿ. ಆಮೇಲೆ ಇದು ಜ್ಯೂ ಟೌನ್, ಆಮೇಲೆ ಇದು ಫೋರ್ಟ್ ಕೊಚ್ಚಿ ಸ್ಟ್ರೀಟ್ಸ್. ಸೊ ಎಲ್ಲ ಅಡ್ಡಾಡಿ ಬೆಳಗ್ಗೆಯಿಂದ ಫುಲ್ ಸುಸ್ತಾಗ್ಬಿಟ್ವಿ. ಸೊ ಅದಕ್ಕೋಸ್ಕರ ಬೀಚಲ್ಲಿ ಸನ್ಸೆಟ್ ನೋಡಿಕೊಂಡು ಏರ್ಪೋರ್ಟ್ಗೆ ಹೋಗೋಣ ಅಂತ ಬಂತ ಫೆರಿ. ಸೊ ಕಾಯ್ತಾ ಇದ್ದೀವಿ. ನಿಮಗೆ ಚರೈ ಬೀಚಲ್ಲಿ ಸನ್ಸೆಟ್ ಚೆನ್ನಾಗಿ ಕಾಣಿಸಿದ್ರೆ ನಿಮಗೆ ಸನ್ಸೆಟ್ ತೋರಿಸ್ತೀವಿ. ಸೊ ಈ ಥರ ಫೆರಿಯಲ್ಲಿ ಹಾಕ್ಕೊಂಡು ಹೋಗ್ತಾರೆ ಕಾರ್ನ.
ಬೀಚ್ ನಿಯರ್ ಬಂದಿದ್ದೀವಿ. ಇನ್ನೂ 11 ಮಿನಿಟ್ಸ್ ಏನೋ ಇದೆ, ಆದರೆ ಫುಲ್ಲು ಮೋಡ ಆಗಿ ಲೈಟಾಗಿ ಮಳೆ ಹನಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇಟ್ಸ್ ಬ್ಯಾಡ್ ಲಕ್ ಅನ್ಸುತ್ತೆ. ಸನ್ಸೆಟ್ ನೋಡೋಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ನಮಗೇನು ಅಂದರೆ ಮೋಡ ಇದ್ರೂ ಪರವಾಗಿಲ್ಲ, ಕೆಳಗಡೆ ಇಳಿದು ಬೀಚ್ ಆದರೂ ನೋಡೋಂಗೆ ಆಗಲಿ ಅಂತ ಅನ್ಕೊತಾ ಇದ್ವಿ. ಎಷ್ಟು ಮೋಡ ಆಗಿದೆ ಅಂತಂದರೆ ಫುಲ್ಲು ಮೋಡ ಇದೆ. ಇನ್ನೂ 11 ಮಿನಿಟ್ಸ್ ನಾವು ಬೀಚ್ ರೀಚ್ ಆಗ್ತೀವಿ. ಹೆಂಗಮ್ಮ, ನಾವು ಹೋಗೋಷ್ಟರಲ್ಲಿ ಮಳೆ ಬರುತ್ತಾ? ಇಲ್ಲ, ಮಳೆ ಬರಲ್ಲ, ಬಟ್ ಸನ್ಸೆಟ್ ಸಿಗಲ್ಲ ಅನ್ಸುತ್ತೆ. ಸನ್ಸೆಟ್ ಆಬ್ವಿಯಸ್ಲಿ ಸಿಗಲ್ಲ. ಎಷ್ಟು ಮೋಡ ಆಗಿದೆ, ಸನ್ಸೆಟ್ ಹೆಂಗ್ ಸಿಗುತ್ತೆ? ಸನ್ಸೆಟ್ ಸಿಗಲ್ಲ. ಬಟ್ ಅಟ್ಲೀಸ್ಟ್ ಬೀಚ್ ನೋಡಕ್ ಸಿಕ್ಕಿದ್ರೆ ಸಾಕು. ಇಷ್ಟು ದೂರ ಬಂದಿದ್ವಿ, 1 ಅವರ್, ಅಲ್ಲಿಂದ 1 ಅವರ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ವಿ. ಇಲ್ಲಾಂದ್ರೆ ಅಟ್ಲೀಸ್ಟ್ ಯಾವ್ದಾದ್ರು ಟೆಂಪಲ್ಗಾದ್ರೂ ಹೋಗ್ತಾ ಇದ್ವಿ. ಬೀಚ್ ನೋಡಕ್ಕಂತ ಇಷ್ಟು ದೂರ ಬಂದು ಮಳೆಯಲ್ಲಿ ಸಿಗೇ ಬಿದ್ರೆ ಕಷ್ಟ. ಸೊ ನೋಡೋಣ ನಮ್ಮ ಲಕ್ ಹೇಗಿದೆ ಅಂತ. ಇಟ್ಸ್ ಅವ ಬ್ಯಾಡ್ ಲಕ್. ಮಳೆ ಜೋರಿದೆ, ನೋಡ್ಬೋದು. ಇನ್ನೇನು 2 ಮಿನಿಟ್ಸ್ ರೀಚ್ ಆದ್ವಿ, ಬಟ್ ಮಳೆ ಇದೆ. ಸಮುದ್ರ ಇಲ್ಲಿಂದ ಸಮುದ್ರ ನೋಡ್ಕೊಂಬಿಡಿ. ತೆಗಿಲ್ಲ, ಜೋರಿದೆ ಮಳೆ. ಜೋರು ಮಳೆ ಸ್ಟಾರ್ಟ್ ಆಯಿತು. ಆದ್ರೂ ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಛತ್ರಿ ಇಟ್ಕೊಂಡು ಬೀಚ್ವರೆಗೂ ಬಂದಿದ್ದೀವಿ. ಸೊ ಬರೀ ನಿಮಗೆ ಬೀಚ್ ಹೇಗಿದೆ? ಬೀಚ್ ಅದು ತುಂಬ ಕ್ಲೀನ್ ಇದೆ ಅಲ್ಲ, ಕ್ರೌಡ್ ಏನಿಲ್ಲ, ಕ್ಲೀನ್ ಇದೆ. ಬಟ್ ಸನ್ಸೆಟ್ ಕಾಣಿಸಿದ್ರೆ ಇಲ್ಲಿಂದ ಚೆನ್ನಾಗಿರ್ತಾ ಇತ್ತು. ಓಕೆ, ಚೆನ್ನಾಗಿ ಮಳೆ ಬರ್ತಿದೆ. ಬೀಚ್ ಹೇಗಿದೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಬೇಗ. ನೋಡ್ಬೋದು, ಬೀಚ್ ಕ್ಲೀನ್ ಇದೆ. ಎಷ್ಟೊಂದು ಜನ ಆಟ ಆಡ್ತಿದ್ದಾರೆ ಇಲ್ಲಿ. ಸ್ವಲ್ಪ ಮಳೆ ನಿಂತರೆ ಚೆನ್ನಾಗಿರುತ್ತಲ್ಲ. ಒಳ್ಳೆ ಬೀಚ್. ಬೀಚ್ ತುಂಬ ನೀಟಾಗಿದೆ, ಕ್ಲೀನ್ ಇದೆ. ಅಲ್ಲಿ ಚೆನ್ನಾಗಿ ವಾಕ್ ಮಾಡೋಕ್ಕೆ ಚೆನ್ನಾಗಿದೆ ಅಲ್ಲಿ. ಬಟ್ ಮಳೆ ನಿಂತಿರುತ್ತೆ. ಇವಾಗ ಏರ್ಪೋರ್ಟ್ ಚೆಕ್ ಇನ್ ಆಗಿ ಲಾಂಜಿಗೆ ಬಂದಿದ್ದೀವಿ. ರೈಸ್, ಕಾಳು, ಇದು ಮಶ್ರೂಮ್ ಕರಿ, ಮೊಸರು, ಇವರು ಫ್ರೂಟ್ಸ್. ಸೊ ಫೈನಲಿ 5 ಡೇಸ್ ಟ್ರಿಪ್ ಎಲ್ಲ ಮುಗೀತು. ಹೇಗೆ ಅನಿಸ್ತು ಅಮ್ಮು? ರಿಯಲಿ ನಾನು ಹೋಗ್ಬೇಕಾದ್ರೆ ಫೀವರ್ ಇತ್ತು, ಇಂಜೆಕ್ಷನ್ ಹಾಕ್ಕೊಂಡು ಹೋಗಿದ್ದೆ. ಬಟ್ ನೇಚರ್ ಈಸ್ ಎ ಬಿಗ್ ಹೀಲರ್ ಆ್ಯಸ್ ವೆಲ್ ಆಸ್ ದ ಗುಡ್ ಪಾರ್ಟ್ನರ್ ಆಲ್ಸೋ ಗುಡ್ ಹೀಲರ್, ನೋ ಡೌಟ್. ಬಟ್ ಏನಂದರೆ ಡೆಫಿನೆಟ್ಲಿ ನೇಚರ್, ನಾವು ಆಲ್ವೇಸ್ ವಿ ಶುಡ್ ಕನೆಕ್ಟ್ ಟು ದ ನೇಚರ್ ಜೊತೆಗೆ ಯಾವಾಗ ಕನೆಕ್ಟೆಡ್ ಆಗಿರ್ತೀವೋ ಡೆಫಿನೆಟ್ಲಿ ದ ಎನರ್ಜಿ ವಿಲ್ ಬೂಸ್ಟ್ ಲೈಕ್ ಎನಿಥಿಂಗ್. ಖುಷಿಯಾಗಿ ಸ್ಪೆಂಡ್ ಮಾಡಿದ್ವಿ ಟೈಮು. ಸೊ ದ ನೇಚರ್ ಸಪೋರ್ಟೆಡ್ ಅಸ್, ಸ್ಪೆಂಡ್ ಗುಡ್ ಟೈಮ್ ಆಸ್ ವೆಲ್ ಆಸ್ ಮೈಂಡ್ ಆಸ್ ರಿಫ್ರೆಶ್ಡ್, ದ ಇನ್ನರ್ ಎನರ್ಜೀಸ್ ಆರ್ ವೆಲ್ ಬ್ಯಾಲೆನ್ಸ್ಡ್. ಇಷ್ಟು ಪ್ಲೇಸಸಲ್ಲಿ ವಿಚ್ ಈಸ್ ಯುವರ್ ಫೇವ್ರೆಟ್ ಪ್ಲೇಸ್? ಫೇವ್ರೆಟ್ ಪ್ಲೇಸ್ ಅಂದರೆ ಈಗ ಎಲ್ಲವುದು ಫೇವ್ರೆಟ್ ಪ್ಲೇಸೇ. ಎಕ್ಸಾಂಪಲ್ ಏನಂದರೆ ಈಗ ವೆನ್ ಐ ಟೇಕನ್ ಯು ಟು ದ ಲಿಲ್ಲಿ ವಾಟರ್, ಅಲ್ಲಲ್ಲ ನಾನು ಎಕ್ಸಾಕ್ಟ್ ಆಗಿ ಏನು ಹೇಳ್ತಿದ್ದೀನಿ ಅಂದರೆ, ಇವಾಗ ಇಷ್ಟು ಸ್ಪಾಟ್ಸ್ ಎಲ್ಲ ವಿಸಿಟ್ ಮಾಡಿದ್ವಲ್ಲ, ಪ್ರತಿಯೊಂದು ತಂದೆ ಆದ ಪಾಸಿಟಿವ್ಸ್ ಇದ್ದಾವೆ. ಯಾಕಂದರೆ ಲಿಲ್ಲಿದಂದಾಗ ನೀನು ತುಂಬ ಭಯ ಇದೆ, ಅಯ್ಯೋ ಸಿಗುತ್ತಿಲ್ಲ, ಬಟ್ ಅದನ್ನು ನೀನು ನೋಡಿದಾಗ ಖುಷಿ ಇತ್ತಲ್ಲ. ಸೊ ನಥಿಂಗ್ ಈಸ್ ಬಿಗರ್ ದನ್ ದ್ಯಾಟ್. ಸೊ ಆ ಖುಷಿಗೆ ಲಿಲ್ಲಿ ಈಸ್ ದ ಬೆಸ್ಟ್. ಮುನ್ನಾರ್ ಅಂತ ಹೋದರೆ ಡೆಫಿನೆಟ್ಲಿ ಎವ್ರಿ ಸ್ಪಾಟ್ ಡೆಫಿನೆಟ್ಲಿ ವಿಲ್ ಎಂಜಾಯ್. ಆ್ಯಂಡ್ ಇಲ್ಲಿ ಕೊಚ್ಚಿ ಹತ್ರ ಫಸ್ಟಿಗೆ ಹೋಗ್ಬೇಕಾದ್ರೆ ನಾವು ಇದಕ್ಕೆ ಹೋದಾಗ ಫಾಲ್ಸ್, ಅತ್ತಿರಪಲ್ಲಿ ಫಾಲ್ಸ್, ಡೆಫಿನೆಟ್ಲಿ ಲೈಕ್ ಬಾಹುಬಲಿ ಶೂಟಿಂಗ್ ಅದು ಏನೇ ಇರಲಿ, ಬಟ್ ಆ ಫಾಲ್ಸ್ದು ನೇಚರ್ ನೋಡಿದಾಗ ಯುವರ್ ಎನರ್ಜೀಸ್ ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಓವರಾಲ್ ಒನ್ ಫೇವ್ರೆಟ್ ಪ್ಲೇಸ್? ಇಷ್ಟು ಪ್ಲೇಸಸಲ್ಲಿ ಅಟ್ಲೀಸ್ಟ್ ಒನ್ ಫೇವ್ರೆಟ್ ಸ್ಪಾಟ್? ಟಫ್ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಒನ್. Because of the nature, because of your happiness, I can say lily. Water lily. It's ಯಾಕಂದರೆ see how the God and the nature has created the beauty. ಸೊ ನಾವು ಅದನ್ನು ನೋಡಿದಾಗ ಕಣ್ಣು ತುಂಬ ಇದು ನಿಜವಾಗ್ಲೂ ಇದೇನಾ ಎಂಬ ಪ್ರಶ್ನೆ ಅಲ್ಲಿ ಕಾಡುತ್ತೆ ನಿಮಗೆ. ಯಾಕಂದರೆ ಕಣ್ಣು ನೀವು ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಇದೆ ಅದು. ಪಿಂಕ್ ನಿಮಗೆ ಎಲ್ಲಿ ತನಕ ಕಣ್ಣು ಲಾಂಗ್ಸ್ ಕಾಣುತ್ತೋ ಅಲ್ಲಿ ತನಕ ವಾಟರ್ ಲಿಲ್ಲಿ. ಇಟ್ಸ್ ನೇಚರ್ ಆ್ಯಂಡ್ 4 months ಇರುತ್ತಂತೆ. ಡೆಫಿನೆಟ್ಲಿ ಇಟ್ಸ್ ಏನಂದರೆ ನಿಮ್ಮನ್ನು ನೀವು ಕಳ್ಕೊಂಡು ಹೋಗ್ಬಿಡ್ತೀರಿ ಅಲ್ಲಿ ನೋಡಿದಾಗ. ಸೊ ಇಲ್ಲಿ ಕಮ್ ಔಟ್, ನನಗೆ ಜ್ವರ ಅಲ್ಲೇ ಸ್ಟಾಪ್ ಆಗೋಯಿತು. ಡೆಫಿನೆಟ್ಲಿ ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್, ಥ್ಯಾಂಕ್ಫುಲ್ ಟು ನೇಚರ್, ಥ್ಯಾಂಕ್ಫುಲ್ ಟು gurus, parents and wife also. So overall it's a perfect, resonate, energized trip ಅಂತ ಹೇಳ್ಬೋದು. ಥ್ಯಾಂಕ್ಫುಲ್ ಟು ಯು. ನನಗೂ ಕೂಡ ತುಂಬ ಇಷ್ಟ ಆಗಿದ್ದು ಈ 5 ಡೇಸಲ್ಲಿ ಅಂತಂದರೆ, ಒಂದು ಅತರಪಲ್ಲಿ ವಾಟರ್ ಫಾಲ್ಸ್ ಮತ್ತು ಇನ್ನೊಂದು ದಿಸ್ ಒನ್ ವಾಟರ್ ಲಿಲ್ಲಿ, ಕೊಟ್ಟಾಯಮಲ್ಲಿ ವಾಟರ್ ಲಿಲ್ಲಿ ನೋಡಿದ್ದು.
ನಾನು ಅದು ವಾಟರಲ್ಲಿ ನೋಡಿದ ತಕ್ಷಣ ಐ ವಾಸ್ ಸೋ ಹ್ಯಾಪಿ. ನೀವು ಬೇಕಾದರೆ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಯು ಕ್ಯಾನ್ ಸಿ ಮೈ ರಿಯಾಕ್ಷನ್. ಐ ವಾಸ್ ಸೋ ಹ್ಯಾಪಿ. ಸೊ ಫೈನಲಿ ಇಟ್ಸ್ ಎಂಡ್ ಆಫ್ ದ ಟ್ರಿಪ್. ಇವಾಗ ಐ ಥಿಂಕ್ ನೀವೆಲ್ಲ ವಿಡಿಯೋಸ್ನ ನೋಡಿ ಎಂಜಾಯ್ ಮಾಡಿದ್ದೀರಾ ಅನಿಸುತ್ತೆ. ಸೊ ನಿಮಗೆಲ್ಲ ವಿಡಿಯೋ ಹೇಗೆ ಅನಿಸ್ತು, ನಿಮಗೆಲ್ಲ ವಿಡಿಯೋಸ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಬಾಯ್.